ಟಾಕ್ಸಿಕ್ ಟೀಸರ್ ಬಂದಾಗ ಯಾವ ವಿಡಿಯೋ ಮಾಡಿದ್ರು ಕಮೆಂಟ್ ಮಾಡ್ತೀರಿ ಕಣಪ್ಪ, ಟೀಸರ್ಗೆ ಯಾಕೆ ರಿವ್ಯೂ ಮಾಡಿಲ್ಲ, ಟೀಸರ್ಗೆ ರಿವ್ಯೂ ಮಾಡಿ ರಿಯಾಕ್ಷನ್ ಕೊಡಿ ಅಂತ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ತರ್ಲೆ ಟಾಕೀಸ್. ಸೊ ಫೈನಲಿ ದ ಮೋಸ್ಟ್ ಆಂಟಿಸಿಪೇಟೆಡ್ ಟ್ರೈಲರ್, ಟಾಕ್ಸಿಕ್ ಫಿಲಮ್ ಟ್ರೈಲರ್ ಇವತ್ತು ರಿಲೀಸ್ ಆಗಿದೆ. ಐ ಹೋಪ್ ನೀವು ಈ ವಿಡಿಯೋ ನೋಡೋ ಅಷ್ಟೊತ್ತಿಗೆ ಆಲ್ರೆಡಿ ಟ್ರೈಲರ್ ನೋಡಿರ್ತೀರಾ ಅಂತ ಗೊತ್ತು, ಬಟ್ ನಾವಿನ್ನೂ ಟ್ರೈಲರ್ ನೋಡಿಲ್ಲ. ಯಾಕಂದರೆ ಟ್ರೈಲರ್ ನೋಡಿದಾಗ ನಮ್ಮ ರಿಯಾಕ್ಷನ್ ಏನಿರುತ್ತೆ ಅಂತ ಕ್ಯಾಪ್ಚರ್ ಮಾಡೋಕ್ಕೆ. ಸೊ ಬನ್ನಿ, ಇನ್ನು ತಡ ಮಾಡ್ದಂಗೆ ಬೇಗ ಟ್ರೈಲರ್ಗೆ ರಿಯಾಕ್ಟ್ ಮಾಡೋಣ. ಆದರೆ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಇವಾಗ ವಿಡಿಯೋನ ಶುರು ಮಾಡೋಣ. ಲೋಕಲ್ ಗತ್ತು ಸ್ವಾಗ್ ಮಾತ್ರ ಹೋಗಲ್ಲ ಅಲ್ವಾ? ಬಟ್ ಇನ್ನೊಂದು ಅಬ್ಸರ್ವ್ ಮಾಡ್ದ, ಇವನ್ ಹಿಂದಿ ಆಕ್ಟರ್ ಇದಾರಲ್ಲ, ಅವ್ರ ಹೆಸರು ಕಿರಾ ಅಡ್ವಾಣಿನೇ, ಅವ್ರದ್ದು ವಾಯ್ಸ್ ಚೆನ್ನಾಗಿ ಸಿಂಕ್ ಆಗಿದೆ. ಯಾರೋ ಚೆನ್ನಾಗಿ ಕೊಟ್ಟಿದ್ದಾರೆ ವಾಯ್ಸ್. ಹೌದು, ಇಲ್ಲ ಅಂದಿದ್ರೆ ಬೇರೆ ತರ ಆಗ್ಬಿಡ್ತಿತ್ತು, ಕರೆಕ್ಟಾಗಿ ಸಿಂಕ್ ಆಗ್ತಿರ್ಲಿಲ್ಲ ಕೆಲವೊಂದು ಮೂವೀಸ್. ಬಟ್ ಇಲ್ಲಿವರೆಗೆ ನೋಡಿದ್ರಲ್ಲಿ ವಿಜುವಲ್ಸ್ ಸಕ್ಕದಾಗಿ ಮಾಡಿದ್ದಾರೆ. ಯಾವುದೋ ಒಂದೆರಡು ಶಾರ್ಟ್ ಮಾತ್ರ ನಂಗೆ ಸ್ವಲ್ಪ ಅದನ್ನ ತರ ಕಾಣಿಸ್ತು, ಬಟ್ ಮಿಕ್ಕಿದೆಲ್ಲ ಸಕ್ಕದಾಗಿ ಮಾಡಿದ್ದಾರೆ. ಮೇ ಬಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಏನಾದ್ರು ಫಿಕ್ಸ್ ಮಾಡಿರ್ಬೋದು, ನೋಡೋಣ. ಬಟ್ ಸೋ ಫಾರ್ ಸಕ್ಕದಾಗಿದೆ. ಹೇಳಿ, ಅಲ್ಲಿ ನಗ್ತಿದ್ರೆ ಅಲ್ಲ, ಇದು ಡೈರೆಕ್ಟ್ ಮಾಡಿರೋದು ಲೇಡಿ. ಹೌದು, ಗೀತು ಮೋಹನ್ ದಾಸ್ ತಾನೆ? ಹೌದು. ಓಕೆ, ಏನ್ ಅನ್ಸ್ತು? ತುಂಬಾ ಬೋಲ್ಡ್ ಆಗಿ ಮಾಡಿದ್ದಾರೆ. ಇಷ್ಟು ವರ್ಷಗಳಲ್ಲಿ ನೋಡದೇ ಇರೋ ಎಷ್ಟು ನಾವು ನೋಡ್ತಿದೀವಿ. ಕಂಪೇರ್ ಟು ಟೀಸರ್ಗೂ ಟ್ರೈಲರ್ಗೂ ಏನ್ ಡಿಫ್ರೆನ್ಸ್ ಅನ್ಸ್ತು ನಿಮ್ಗೆ? ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ. ಆಕ್ಚುಲಿ ನಾವು ಇದನ್ನ ರಿಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಾಗ ಫಸ್ಟ್ ಥಾಟ್ ಬಂದಿದ್ದು, ಮಾಡ್ಬೋದಾ, ಮಾಡೋ ಥರ ಇರುತ್ತಾ ಅನ್ನೋ ಥರ ಥಾಟ್ ಬಂದಿದ್ದು. ಬಿಕಾಸ್ ಪ್ರೀವಿಯಸ್ ಟೀಸರು ಅದಾದಮೇಲೆ ಸಾಂಗ್ ರಿಲೀಸ್ ಮಾಡಿರಲ್ಲ, ಅದನ್ನೆಲ್ಲ ನೋಡಿ. ಸೊ ಕೆಲವೊಂದು ಮೂವಿಗೆ ಬೇಕಾಗಿರುತ್ತೆ ಕೆಲವೊಂದು ಎಲಿಮೆಂಟ್ಸು, ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕಾಗಿರುತ್ತೆ ಅಷ್ಟೇ. ಇಲ್ಲ, ಅವಾಗಲೇ ಅರ್ಥ ಆಗಿತ್ತು, ಕನ್ಫರ್ಮ್ ಮಾಡ್ಕೊಂಡೆ. ಏನೇನಿಸ್ತು? ಪಟ ಅಂತ ಹೇಳ್ಬೇಕು, ರಾಕ್ ಸ್ಟಾರ್ ತರ ಪಟ ಅಂತ ಹೇಳ್ಬೇಕು ಅಂದ್ರೆ ಟ್ರೈಲರ್ ತುಂಬಾ ಇಂಪ್ರೆಸಿವ್ ಆಗಿದೆ. ಅಂದ್ರೆ ಒಂದೊಂದು ಸ್ಟ್ಯಾಂಡರ್ಡ್ ಕಾಣಿಸ್ತಾ ಇದೆ, ಒಳ್ಳೆ ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಅಲ್ಲಿ ಮೂವಿ ಮಾಡಿದ್ದಾರೆ ಅಂತ ಕಾಣಿಸ್ತಾ ಇದೆ ವಿಜುವಲ್ಸ್ ಆಗಿ. ಆ ಕ್ಯಾಸ್ಟ್ ಇದ್ ನೋಡಿದ್ರೆ ಗೊತ್ತಾಗಲ್ವಾ? ಅಲ್ಲ, ಕಾಸ್ಟಿಂಗ್ ಮಾಡೋದು ಬೇರೆ ವಿಷಯ. ತುಂಬಾ ಒಳ್ಳೊಳ್ಳೆ ಕಾಸ್ಟಿಂಗ್ ಮೂವಿಗಳು ನೋಡಿದೀವಿ, ಬಟ್ ಕಾಸ್ಟ್ ಹಾಕೊಳ್ಳೋದು ಮೇನ್ ಅಲ್ಲ, ಕಾಸ್ಟ್ ನ ಮ್ಯಾನೇಜ್ ಮಾಡೋದು ಮೇನು. ಹೌದು, ಅದನ್ನ ಹೆಂಗೆ ಯೂಸ್ ಮಾಡ್ಕೋಬೇಕು, ಅವ್ರನ್ನ ಅಷ್ಟು ಕೆಪಾಸಿಟಿ ಇರೋರ್ನ ತಗೊಂಡಾಗ ಅದನ್ನ ಹೆಂಗೆ ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಕರೆಕ್ಟ್. ನನ್ಗೇನಾಯ್ತು ಅಂದ್ರೆ ಸಿಕ್ಕಾಪಟ್ಟೆ ಆಕ್ಷನ್ ಇರುತ್ತೆ ಅಂಡ್ ಲಾಟ್ಸ್ ಆಫ್ ಎಮೋಷನ್ ಇದೆ ಅಂತ ಅನ್ಸುತ್ತೆ. ಪ್ರತಿಯೊಂದು ಒಬ್ಬೊಬ್ಬ ಕ್ಯಾರೆಕ್ಟರ್ ನ ತೋರ್ಸ್ಬೇಕಾದ್ರೆ ಆ ಎಮೋಷನ್ಸ್ ತೋರ್ಸಿದ್ದಾರೆ ನೋಡಿ, ಒಂಥರ ಅದು ಮುಳುಗೋಗ್ತೀವಿ ನಾವು. ಬಟ್ ಅನಿಸ್ತಾ ಇರೋದೇನಂದ್ರೆ ಟ್ರೈಲರ್ ಅಲ್ಲಿ ಪೂರ್ತಿ ತೋರಿಸಿಲ್ಲ, ಯಾಕಂದ್ರೆ ತುಂಬಾ ವಿಷಯಗಳನ್ನ ಮುಚ್ಚಿದ್ದಾರೆ. ಅದು ಮೋಸ್ಟ್ಲಿ ಫಿಲ್ಮ್ ನೋಡಿದಾಗ ದೊಡ್ಡ ಸರ್ಪ್ರೈಸ್ ತರ. ಹೌದು, ಅದ್ರಲ್ಲೂ ನಂಗೆ ಹೇಳಿದ್ದಲ್ವಾ, ಅಂದ್ರೆ ಕಂಪ್ಲೀಟ್ ನಿಮ್ಗೆ ಅಷ್ಟು ನನ್ಗೆ ಅದು ಪಾಸ್ ಆಗ್ಬೋದು ಗೊತ್ತಿಲ್ಲ. ನನ್ಗೆ ಈ ಟೈಮಲ್ಲಿ ಇನ್ಸ್ಟಿಂಕ್ಟ್ ಏನ್ ಅನ್ಸ್ತಾ ಇದೆ ಅಂದ್ರೆ, ನಮಗ್ ತೋರಿಸ್ತಿರೋ ಟ್ರೈಲರ್ ಬೇರೆ, ಪಿಕ್ಚರ್ ಬೇರೆನೇ ಇದೆ ಅಂತ. ಹೌದು, ಪಿಕ್ಚರ್ ಅಭಿ ಬಾಕಿ. ಅಂಡ್ ಈಗ ಪ್ರೆಸ್ ಮೀಟ್ ಕೂಡ ನಡೀತಲ್ಲ, ಇದಂದ್ರೆ ಪ್ರೆಸ್ ಮೀಟ್ ಅಲ್ಲ, ಟ್ರೈಲರ್ ಲಾಂಚ್ ಇವೆಂಟ್ ನಡೀತಲ್ಲ. ಸೊ ಅದ್ರಲ್ಲೂ ಹೇಳ್ತಾ ಇದ್ರು ಟ್ರೈಲರ್ ಏನು ಅಲ್ಲ, ಪಿಕ್ಚರ್ ನೋಡಿ ಅಂತ. ಅಂದ್ರೆ ಅರ್ಥ ಮಾಡ್ಕೊಂಡು ತುಂಬಾ ಎಲಿಮೆಂಟ್ಸ್ ಇದೆ, ಇನ್ನು ತುಂಬಾ ಟ್ವಿಸ್ಟ್, ಅದೇನದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ. ವೇಟ್ ಮಾಡೋಣ ಮೂವಿಗೆ. ಸೊ ನಿಮ್ಗೆ ಟ್ರೈಲರ್ ಯಾರ ಕ್ಯಾರೆಕ್ಟರ್ ಸ್ವಲ್ಪ ಇಂಪ್ರೆಸಿವ್ ಅಂತ ಅನ್ಸ್ತು? ಎಲ್ಲಾರ್ದು ಚೆನ್ನಾಗಿದೆ, ಅಂಡ್ ಚೆನ್ನಾಗಿದೆ ಅನ್ನೋ ವರ್ಡ್ಗಿಂತ ಪವರ್ಫುಲ್ ಆಗಿದೆ ಅಂತ ಹೇಳ್ಬೋದು ಅಲ್ವಾ? ಯಾರ್ದು ಅಂದ್ರೆ ಇನ್ಯಾರ್ದು ಅನ್ಸುತ್ತೆ? ಅಲ್ಲ, ನನ್ಗೆ ಈ ಮೂವಿನೇ ಒಂದು ಸ್ಪೆಷಲ್ ಏನಕ್ಕೆ ಅನ್ಸ್ತಂದ್ರೆ, ಯೂಶಲಿ ಗ್ಯಾಂಗ್ಸ್ಟರ್ ಮೂವಿಗಳನ್ನೆಲ್ಲರೂ ಜೆಂಟ್ಸ್ ಮಾಡ್ತಾರೆ. ಸೊ ಲೇಡೀಸ್ ಯಾವ ತರ ಪ್ರೆಸೆಂಟ್ ಮಾಡ್ತಾರೆ ಗ್ಯಾಂಗ್ಸ್ಟರ್ ಮೂವಿನ ಅನ್ನೋದು ಒಂದು ಕ್ಯೂರಿಯಾಸಿಟಿ ಇದೆ. ಇದು ಗೊತ್ತಾ, ಎದೆಗಾರಿಕೆ ಗೊತ್ತು. ಸೊ ಆ ಮೂವಿ ಒನ್ ಆಫ್ ಮೈ ಫೇವ್ರೆಟ್ ಮೂವಿ. ಅದು ಲೇಡಿ ಡೈರೆಕ್ಟರ್ ಮಾಡಿದ್ದು. ಅಂದ್ರೆ ಅದೊಂಥರ ಸಖತ್ತಾಗಿದೆ ಮೂವಿ. ಸೊ ಹುಡುಗಿಯರು ಮಾಡೋರು ಹೆಂಗಿರುತ್ತೆ ಅಂತ ತೋರಿಸ್ತಾರೆ. ಅಂದ್ರೆ ನಾನು ಗ್ಯಾಂಗ್ಸ್ಟರ್ ಮೂವಿ ಅದೊಂದೇ ನೋಡಿರೋದು, ಲೇಡೀಸ್ ಡೈರೆಕ್ಟ್ ಮಾಡಿರೋದು.
ಬಟ್ ಅದೊಂಥರ ಅಂಡ್ ಇದು ಕಾಸ್ಟು ಅಷ್ಟೇನೆ, ಲೇಡೀಸ್ ಅಷ್ಟು ಜನ ಹಾಕೊಂಡು ಈ ತರ ಗ್ಯಾಂಗ್ಸ್ಟರ್ ಮೂವಿ ಮಾಡ್ತಿರೋದು ಐ ಥಿಂಕ್ ಇದೇ ಫಸ್ಟ್ ಅನ್ಸುತ್ತೆ. ಮೇ ಬಿ ಈ ತರ ಈ ರೇಂಜ್ಗೆ ಮೇ ಬಿ ಈ ಸ್ಕೇಲ್ ಅಲ್ಲಿ ಇದೇ ಫಸ್ಟ್ ಮೂವಿ ಇರ್ಬೋದು ಅನ್ಸುತ್ತೆ. ಬಟ್ ಇದೆಲ್ಲ ಟೀಸರ್ ಎಲ್ಲ ನೋಡಿದಾಗ ಅಂಡ್ ಒಂದು ಅಷ್ಟು ಜನ ಲೇಡೀಸ್ ಇರೋದು, ಎಸ್ಪೆಷಲಿ ಡೈರೆಕ್ಟರ್ ಲೇಡಿ ಆಗಿರೋದು ಒಂದು ಖುಷಿ ಕೊಡುತ್ತೆ. ಇನ್ನೊಂದು ಯಶ್ ಅವ್ರ ಬಗ್ಗೆ ಸಿಕ್ಕಾಪಟ್ಟೆ ಪ್ರೌಡ್ ಫೀಲಿಂಗ್ ಇದೆ. ಹೌದು, ಅದು ಆ ಒಂದು ಈವೆಂಟ್ ಅಲ್ಲಿಂದ ಒಂದು ಇಲ್ಲಿಗೆ ಮಾಡ್ತಾರೆ ಅಂದ್ರೆ ಅದಕ್ಕಿಂತ ಬೇಕಾ? ಅಲ್ಲ, ಈ ಫಿಲಮ್ ಅದು ಹಿಟ್ ಆಗ್ಬೋದು, ಫ್ಲಾಪ್ ಆಗ್ಬೋದು, ಬಟ್ ಆ ಎಫರ್ಟ್ ಇದೆಯಲ್ಲ, ಅಂದ್ರೆ ನಾವು ಬರೀ ಇಂಡಿಯಾ ಅಲ್ಲ ಬೇರೆ ಕಡೆನೂ ರೀಚ್ ಮಾಡ್ತೀವಿ, ಬೇರೆ ಮಾರ್ಕೆಟ್ನು ಟಚ್ ಮಾಡ್ತೀವಿ. ಫಸ್ಟ್ ಆಫ್ ಆಲ್ ಆ ಸ್ಕೇಲ್ ಅಲ್ಲಿ ಥಿಂಕ್ ಮಾಡೋದೇ ದೊಡ್ಡ ವಿಷಯ. ಹೌದು, ಅದನ್ನ ಕಾರ್ಯರೂಪಕ್ಕೆ ತರೋದು ಅಂದ್ರೆ ಅಷ್ಟು ಈಸಿನೇ ಅಲ್ಲ. ಅಂಡ್ ಅದೇ ಹೇಳ್ದಂಗೆ ಯಶ್ ಅವ್ರ ಬಗ್ಗೆ ಅಂತೂ ಸಿಕ್ಕಾಪಟ್ಟೆ ಪ್ರೌಡ್ ಫೀಲಿಂಗ್ ಇದೆ. ಅಂಡ್ ಒಂದು ಕಾಣಿಸ್ತಿದೆ ಎಲ್ಲರಲ್ಲೂ ಏನು ಚೇಂಜಸ್ ನಮ್ಗೆ ಒಂದು ಇಂಡಸ್ಟ್ರಿ ನೋಡೋದಾಗಿರ್ಬೋದು, ಎಸ್ಪೆಷಲಿ ಒಂದು ಕನ್ನಡ ಆ್ಯಕ್ಟರ್ನ ನೋಡೋ ರೀತಿ ಎಷ್ಟು ಚೇಂಜ್ ಆಗಿದೆ ಅಂತ ಇತ್ತೀಚಿನ ಈವೆಂಟ್ಗಳಲ್ಲಂತೂ ಕೇಳೋಷ್ಟೇ ಇಲ್ಲ ಅಲ್ಲ. ಸೊ ಅದೆಲ್ಲ ನೋಡಿದಾಗ ಸಿಕ್ಕಾಪಟ್ಟೆ ಪ್ರೌಡ್ ಫೀಲಿಂಗ್ ಇದೆ. ಹೌದು, ಇದಕ್ಕೆ ಮ್ಯೂಸಿಕ್ ಯಾರು ಚೆನ್ನಾಗಿತ್ತು, ಮ್ಯೂಸಿಕ್ ಹೌದು, ಯಾವ್ದೋ ಒಂಥರ ಯಾವ್ದೋ ವಾರ್ ಮೂವಿ ನೋಡ್ತಾ ಇದೀವಿ ಅನ್ನೋ ತರ ಫೀಲ್. ಯಾರು ಅಂತ ನನಗೂ ಗೊತ್ತಿಲ್ಲ, ನಾನು ನೋಡಿಲ್ಲ ಯಾರು ಡೈರೆಕ್ಟರ್ ಅಂತ, ಬಟ್ ಚೆನ್ನಾಗಿದೆ, ಮ್ಯೂಸಿಕ್ ಚೆನ್ನಾಗಿದೆ. ಆಮೇಲೆ ಪ್ರತಿ ಒಂದು ಸೀನು ಅಷ್ಟೇನೆ ಆ ಒಂದು ಬ್ಯಾಕ್ ಗ್ರೌಂಡ್ ಇದು ತೋರ್ಸೋದಿರ್ಬೋದು, ಆ BGM ಇರ್ಬೋದು, ಅಂಡ್ ಆ ಎಮೋಷನ್ಸ್ ಅವ್ರು ಕ್ಯಾರಿ ಮಾಡಿರೋ ರೀತಿ ಇರ್ಬೋದು, ಪ್ರತಿಯೊಬ್ಬ ಆ್ಯಕ್ಟರ್ ಆ್ಯಕ್ಟ್ರೆಸ್ಸು ಅದು ತೋರಿಸ್ತಿರೋದು ಆ ಒಂದು ಪವರ್ಫುಲ್ ಕ್ಯಾರೆಕ್ಟರ್ ನೋಡ್ದಂಗೆ ಆಗ್ತಿದೆ, ಎಲ್ಲಾರನ್ನೂ ನೋಡ್ತಿದ್ದೆ. ಹೌದು, ಅಂಡ್ ಯಶ್ ಅವ್ರದ್ದು 2 ಶೇಡೂನು ಸಖತ್ ಇಂಪ್ರೆಸಿವ್ ಆಗಿದೆ. ಹೌದು, ಒಂದು ಯಂಗರ್ ವರ್ಷನ್, ಒಂದು ಓಲ್ಡರ್ ವರ್ಷನ್, ಅಲ್ವಾ ಎಷ್ಟು ಡಿಫ್ರೆನ್ಸ್ ಕಾಣಿಸುತ್ತೆ. ಅಂದ್ರೆ ಎಫರ್ಟ್ ಅಲ್ಲೇ ಗೊತ್ತಾಗುತ್ತೆ ಎಷ್ಟು ರಿಡಕ್ಷನ್ ಮಾಡಿದ್ದಾರೆ ಬಾಡಿಲಿ ಕಾಣಿಸ್ತದೆ. ಅಂಡ್ ತುಂಬಾ ಜನ ಟಾಕ್ಸಿಕ್ ಟೀಸರ್ ಬಂದಾಗ ಯಾವ ವಿಡಿಯೋ ಮಾಡಿದ್ರು ಕಮೆಂಟ್ ಮಾಡ್ತಿರ್ರಿ ಕಣಪ್ಪ, ಟೀಸರ್ಗೆ ಯಾಕೆ ರಿವ್ಯೂ ಮಾಡಿಲ್ಲ, ಟೀಸರ್ಗೆ ರಿವ್ಯೂ ಮಾಡಿ ರಿಯಾಕ್ಷನ್ ಕೊಡಿ ಅಂತ. ಸೊ ಅನ್ಫಾರ್ಚುನೇಟ್ಲಿ ಟೀಸರ್ ಕೊಡಕ್ ಆಗ್ಲಿಲ್ಲ, ನಾವು ಆ ಟೈಮಲ್ಲಿ ಬಿಸಿ ಇದ್ದು ಅಷ್ಟೇ, ಇನ್ನೇನು ಕರಡೇ ಇಲ್ಲ. ಸೊ ಇವಾಗ ಟೈಮ್ ಮಾಡಿಕೊಂಡು ಮಾಡಿದ್ದೀವಿ, ಬಿಕಾಸ್ ಒಂದು ನಮ್ಮ ಒಂದು ಕನ್ನಡ ನಟ ಮಾಡಿರೋ ಸಿನಿಮಾ ಪ್ರೌಡ್ ಮೂಮೆಂಟು, ಪ್ರೌಡ್ ಫಿಲಮು. ಸೊ ಮೂವಿಗೆ ಒಳ್ಳೇದಾಗಲಿ, ಸಿಕ್ಕಾಪಟ್ಟೆ ಆಗುತ್ತೆ. ನಾವು ಡೆಫಿನೆಟ್ ಆಗಿ ಹೋಗ್ತೀವಿ 26ಕ್ಕೆ. ಎಸ್, ಹೋಗ್ತೀವಿ, ರಿವ್ಯೂ ಮಾಡ್ತೀವಿ, ವಿಡಿಯೋನು ಮಾಡಿ ಹಾಕ್ತೀವಿ. ಸೊ ನೀವು ಎಲ್ಲ ಹೋಗಿ ಫಿಲಮ್ಗೆ. ಆ್ಯಂಡ್ ಟ್ರೈಲರ್ ನೀವು ನೋಡ್ದಲ್ಲ, ನಿಮ್ಗೆ ಏನು ಇಷ್ಟ ಆಯಿತು, ಯಾವ ಪೋರ್ಷನ್ ಇಷ್ಟ ಆಯಿತು, ಯಾರು ಆ್ಯಕ್ಟಿಂಗ್ ಇಷ್ಟ ಆಯಿತು, ಅಥವಾ ಇನ್ನೂ ಏನಾದರೂ ಇಂಪ್ರೂವ್ಮೆಂಟ್ಸ್ ಇತ್ತಾ, ಡಿಸಪಾಯಿಂಟ್ ಆಯ್ತಾ, ಎಲ್ಲಾನು ಕಮೆಂಟ್ಸ್ ಅಲ್ಲಿ ಹಾಕಿ. ನಮಗ್ ಸದ್ಯಕ್ಕೆ ಇವಾಗ ಏನು ನಮ್ಗೆ ನೆಗೆಟಿವ್ ಪಾಯಿಂಟ್ಸ್ ಅಂತೂ ಏನು ಕಾಣಿಸ್ತಿಲ್ಲ. ಸೊ ನಿಮ್ಗೆ ಏನಾದ್ರು ಅನ್ಸಿದ್ರೆ ಅಥವಾ ನಮ್ಗೆ ನೆಕ್ಸ್ಟ್ ಇನ್ನೊಂದ್ಸಲ ಏನಾರು ಅನ್ಸಿದ್ರೆ ನಾವು ಖಂಡಿತ ಹೇಳ್ತೀವಿ ಒಪಿನಿಯನ್ನ. ಸೊ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಆದಷ್ಟು ಬೇಗ ಒಂದು ಮೀಮ್ ರಿಯಾಕ್ಷನ್ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಟಾಟಾ.